ಹೇಗೆ ಅಂದರೆ, ನೀವು ಲೆನ್ಸ್ ಕ್ಯಾಪ್ ತೆಗೆದ ತಕ್ಷಣ ದ ಲೆನ್ಸ್ ಕ್ಯಾನ್ ಕ್ಯಾಪ್ಚರ್ ದ ಎಂಟೈರ್ ಯೂನಿವರ್ಸ್. ಅಂದರೆ ಆ ಥರ ಒಂದು ಅದಕ್ಕೆ ಲೆನ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಿದ್ದಂಗೆ ಇಟ್ ಕ್ಯಾನ್ ಕ್ಯಾಪ್ಚರ್ ಇನ್ಫಿನಿಟಿ ಅಪ್ ಟು ಅಂದರೆ ಟೆಂಡಿಂಗ್ ಟು. ಇವಾಗ ಏನಾಗುತ್ತೆ, ನೀವು ಅದರಲ್ಲಿ ಏನು ಬೇಕೋ ಅದು ಮಾತ್ರ ಫ್ರೇಮಲ್ಲಿ ಇಟ್ಕೊಳ್ಳೋಕ್ಕೆ ನೋಡ್ತೀರಾ. ನೀವು ಫ್ರೇಮ್ನ ನೀವು ಕ್ಯಾನ್ವಾಸ್ ಅಂತ ಟ್ರೈ ಮಾಡಿದ್ರೆ ದಟ್ ಕ್ಯಾನ್ವಾಸ್ ಈಸ್ ನೆವರ್ ಎಂಟಿ, ಇಟ್ ಈಸ್ ಆಲ್ವೇಸ್ ಫುಲ್. ಅದರಲ್ಲಿ ನೀವು ನಿಮ್ಗೆ ಏನು ಬೇಕೋ ಅದನ್ನ ಮಾತ್ರ ಆ ಸ್ಪೇಸಲ್ಲಿ ಇನ್ಕ್ಲೂಡ್ ಮಾಡಬೇಕು. ಆ್ಯಂಡ್ ಎನಿಥಿಂಗ್ ದಟ್ ಕಮ್ಸ್ ಇನ್ ಟು ದಟ್ ಸ್ಪೇಸ್ ಗೆಟ್ಸ್ ಚಾರ್ಜ್ಡ್ ವಿತ್ ಮೀನಿಂಗ್. ಈಗ ನೀವೆಲ್ಲ ಕೂತಿದ್ದೀರಲ್ಲ, ನೀವು ಕೂತಿರೋದೆಲ್ಲ ಎಲ್ಲರೂ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದೀರ ಅನ್ನೋದು ಸೆನ್ಸ್ ಇರುತ್ತೆ ಇವಾಗ. ಬಟ್ ನಿಮ್ಮನ್ನ ಫ್ರೇಮ್ ಮಾಡಿದ ತಕ್ಷಣ, ಈಗ ನಾನು ಮಾತಾಡ್ತಾ ಇದ್ದೀನಿ, ಫ್ರೇಮ್ ಮಾಡಿದ ತಕ್ಷಣ ನಿಮ್ಮ ಕಡೆ ಕ್ಯಾಮ್ರಾ ತಿರುಗಿದ್ರೆ ಅದನ್ನ ಕ್ಲೋಸಪ್ ತೋರಿಸಿದ್ರೆ, ಈಗ ನೀವು ಯಾರಾದರೂ ಈಗ ಹೀಗೆ ಕೂತಿದ್ದೀರಾ ಅಂದರೆ ಚಾಲೆಂಜ್ ಮಾಡ್ದಂಗೆ ಇರುತ್ತೆ ಹೇಳಿದ್ದನ್ನು, ಅಥವಾ ಹೀಗೆ ಕೂತಿರ್ತೀರಾ ಅಂದರೆ ಅನುಮಾನ ಇರುತ್ತೆ ಹೇಳಿದ್ರ ಬಗ್ಗೆ. ಆ ಥರ ಅರ್ಥ ಬರುತ್ತೆ ಅದಕ್ಕೆ. ಅದು ಸುಮ್ಮನೆ ಕೂತಿದ್ದಾಗ ಬರಲ್ಲ, ಅದು ಫ್ರೇಮ್ ಮಾಡಿದ ತಕ್ಷಣ ಅದು ಇಟ್ ಗೆಟ್ಸ್ ಚಾರ್ಜ್ಡ್ ವಿತ್ ಮೀನಿಂಗ್. ಅದಕ್ಕಾಗಿ ನಿಮಗೆ ಸ್ಪೇಸಲ್ಲಿ ಎಡಿಟಿಂಗ್ ಮಾಡಬೇಕು. ಎನಿ ಆಬ್ಜೆಕ್ಟ್ ಆರ್ ಜೆಸ್ಚರ್ ಆರ್ ಪರ್ಸನ್ ಇನ್ಕ್ಲೂಡ್ ಇನ್ ದಟ್ ಸ್ಪೇಸ್ acquires meaning. The proximity between one object and another object, one person and an object, all of them acquire meaning. ಒಂದು ಕಾರ್ ಇರುತ್ತೆ, ಒಬ್ಬ ಮನುಷ್ಯ ಇರ್ತಾನೆ, ನೀವು ಸ್ಪೇಸಲ್ಲಿ ಒಟ್ಟಿಗೆ ತೋರಿಸಿದ್ರೆ ನಿಮ್ಗೆ ಆ ವ್ಯಕ್ತಿಗೂ ಮತ್ತು ಆ ಕಾರ್ಗೂ ಏನು ಡಿಸ್ಟೆನ್ಸ್ ಇರುತ್ತೆ, ದಟ್ ವಿಲ್ ಡಿಸೈಡ್ ದಟ್ ಪರ್ಸನ್ಸ್ ರಿಲೇಷನ್ಶಿಪ್ ವಿತ್ ದ ಕಾರ್. ಕಾರಿಗೆ ಲೀನ್ ಮಾಡ್ಕೊಂಡು ನಿಂತಿದ್ರೆ ಅವ್ರದ್ದೇ ಕಾರು, ಕಾರಿಂದ ಸ್ವಲ್ಪ ದೂರ ನಿಂತ್ಕೊಂಡಿದ್ರೆ ಕಾರ್ನ ನೋಡ್ತಾ ಇದ್ದರೆ ಇದನ್ನ ಕೊಂಡ್ಕೋಬೇಕು ಅಂತ ಬಂದಿದ್ದಾರೆ ಅನಿಸುತ್ತೆ. ಆ ಥರ ಅದಕ್ಕೆ ಒಂದೊಂದು ಅರ್ಥ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅದು ಇದು ಸ್ಪೇಸಲ್ಲಿ ಆಗೋದು. ಮತ್ತು ಇಮೇಜಸ್ನ ಮಾಡ್ತೀವಲ್ಲ, ಅದು ಆ್ಯಕ್ಚುಲಿ ಅದಕ್ಕೆ ಇನ್ಹೆರೆಂಟ್ ಮೀನಿಂಗ್ ಇರೋದಿಲ್ಲ. ಇಟ್ ಇಸ್ ಅ ಕಾಂಪೋಸಿಷನ್ ದಟ್ ಈಸ್ ಕ್ರಿಯೇಟಿಂಗ್ ದಟ್ ಮೀನಿಂಗ್. ಅರ್ಥ ಆಯ್ತಾ? ನೀವು ಬೇರೆ ಲೆನ್ಸ್ ಹಾಕಿದ್ರೆ ಆ ಡಿಸ್ಟೆನ್ಸ್ ಬೇರೆ ಆಗುತ್ತೆ, ಆ ಮ್ಯಾಗ್ನಿಫಿಕೇಷನಿಂದ ಮೀನಿಂಗ್ ಬದಲಾಗುತ್ತೆ.